Brahmin's Cafe, Brahmin's Cafe. ಮುಹೂರ್ತ ಮೀರ್ ಹೋಗ್ತಾ ಇದೆ. ಪುರೋಹಿತ್ರೆ, ಕಟ್ಟು ತಾಳಿ, ಗಟ್ಟಿ ಮೇಳ. ಇಲ್ಲಪ್ಪ, ಕರುಣ ಸುಳ್ಳು ಹೇಳಲ್ಲ. ಹಾಗಾದ್ರೆ ನಿಮ್ಮಮ್ಮ ನಾನ್ ಸುಳ್ಳಿನೇನೋ? ಈ ಹುಡುಗಿ ಸೌಂದರ್ಯ ಸುಳ್ಳ? ಇವರೆಲ್ಲ ಕೆಟ್ಟವ್ರಲ್ಲ? ವೈಭವ್, ಇವಳ ಹಾಗೆ ಬೀದಿಲ್ ಹೋಗೋ ಮಾರಿ ಅಲ್ಲ ಕಾಣೋದು. ಏನ್ ಬೇಕಾದ್ರೂ ಅನ್ನಿ, ಹೊಡಿರಿ ಬಡೀರಿ, ಬೇಕಾದ್ರೆ ಸಾಯಿಸ್ಬಿಡಿ ಅಮ್ಮ. ಅದೇ ಸತ್ಯ ಏನು ಅಂತ ಹೇಳ್ದೆ, ನಾನು ಇಲ್ಲಿಂದ ಹೋಗಲ್ಲ. ವೈಭವ್ ಜೀವನ ಹಾಳಾಗಕ್ಕೆ ನಾನ್ ಬಿಡಲ್ಲಮ್ಮ. ಅಪ್ಪಾಜಿ, ನೀವ್ ನನ್ನನ್ನ ಇಲ್ಲಿಂದ ಹೋಗು ಅಂದಾಗ್ಲೇ ನಾನು ಹೊರಟೆ. ಆವಾಗ್ಲೇ ಈ ಅಮ್ಮ ಮಗಳಿಬ್ರು, ಶಾಂತ ಅಮ್ಮ ದಡ್ಡಿ, ಅವ್ರು ಏನ್ ಹೇಳಿದ್ರು ಕೇಳ್ತಾರೆ ಅಂತ ಮಾತಾಡ್ಕೊಳ್ತಿದ್ರು. ಅದಕ್ಕೆ ಅವ್ರ ತಲೆ ಕೆಡ್ಸಿ ಮಾಡ್ಬಾರದ್ ಮಾಡಿ ಈ ಮದ್ವೆ ನಡೆಸ್ತಿದೀವಿ ಅಂತ ಹೇಳಿದ್ರು. ಏಕೆ ಹಾಕೊಂಡು ನಗ್ತಾ ಇದ್ರು ಅಪ್ಪಾಜಿ. ಆಗ್ಲೇ ಈ ವಿಷಯನ ಶಾಂತಮ್ಮಗೆ ಹೇಳ್ಬೇಕು ಅಂತ ಫೋನ್ ಮಾಡೋಷ್ಟ್ರಲ್ಲಿ ಯಾರೋ ಬಂದು ನನ್ ಬಾಯಿ ಮುಚ್ಚಿ ಪ್ರಜ್ಞೆ ತಪ್ಪ ಹಾಗೆ ಮಾಡಿ ಕಾರಲ್ಲಿ ಹೋಗಿ ಹಾಕಿದ್ದಾರೆ. ಈಗ್ಲೂ ಇವರೆಲ್ಲ ನನ್ನನ್ನು ಹುಡುಕಿ ಕರ್ಕೊಂಡ್ ಬರ್ದೆ ಹೋಗಿದ್ರೆ ಈಗ್ಲೂ ಕಾರಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿರ್ತಿದ್ದೆ. ಆ ದೇವ್ರ ದೊಡ್ಡ ಸತ್ಯ ನಿಮ್ಗೆ ತಿಳಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟ. ಕೇಳಿಸ್ಕೊಂಡೆ ಈ ಪುಣ್ಯಕೋಟಿ ಕಥೆನ. ನನ್ನ ಕಿವಿಗಳು ಪಾವನ ಆಯ್ತು. ವೈಭವ್, ಮುಹೂರ್ತ ಮೀರ್ತಾ ಇದೆ. ಪುರೋಹಿತ್ರೆ, ಗಟ್ಟಿ ಮೇಳ. ವೈಭವ್ ವೈಭವ್, ಹೇಳಿದ್ ಕೇಳಿಸ್ಲಿಲ್ವಾ? ಕಟ್ಟು ತಾಳಿನ, ಕಟ್ಟೋ. ಅಣ್ಣ, ಅಪ್ಪ ಅಮ್ಮ ಇಷ್ಟ ಹೇಳ್ತಿದ್ದಾರೆ, ತಾಳಿ ಕಟ್ಟೋಣ. ಇಲ್ಲ, ನನಗೆ ಕರ್ಣನ್ ಮಾತ್ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಅವಳು ಯಾವತ್ತೂ ನನಗೆ ಮೋಸ ಮಾಡಿಲ್ಲ, ದ್ರೋಹನೂ ಮಾಡಲ್ಲ. ಸಮಾಧಾನ ಆಯ್ತಾ ನಿನ್ಗೆ? ಸಮಾಧಾನ ಆಯ್ತೇನೆ ನಿನ್ಗೆ? ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ ನನ್ ಬೆನ್ನಿಗೆ ಚೂರಿ ಹಾಕಕ್ಕೆ ನೀನು. ನಿನ್ನ ಹೋಗಿ ಹೋಗಿ ನನ್ನ ಮಗಳು ಅಂತ ಕರೆದಲ್ಲೇ ನನಗೆ ನನ್ನ ಬಗ್ಗೆನೇ ಅಸಹ್ಯ ಅನ್ನಿಸ್ತಾ ಇದೆ. ಎಷ್ಟೋ ದಿನದ ಕನಸುಗಳಿಗಲ್ದೆ ನನ್ನ ಮಗನ ಬಾಳಿಗೂ ಬೆಂಕಿ ಇಟ್ಬಿಟ್ಟಿಯಲ್ಲೇ.
ತಪ್ಪು ಇಲ್ಲ. ಅವ್ಳು ಹೇಳ್ತಿರೋದು ನಿಮ್ಮ ಕುಟುಂಬದ ಮೇಲಿರೋ ಕಾಳಜಿಯಿಂದ ನಂಬೋದು ಬಿಡೋದು ನಿಮಗ್ ಬಿಟ್ಟಿದ್ದು. ನಮ್ ಬಗ್ಗೆ ಇವಳಿಗೆ ಯಾಕ್ರಿ ಕಾಳಜಿ ಇರ್ಬೇಕು? ನಮ್ ಕುಟುಂಬಕ್ಕೂ ಇವಳಿಗೂ ಏನ್ ಸಂಬಂಧ? ಸೊಸೆ ಸಂಬಂಧ. ಸೊಸೆ ಸಂಬಂಧ ಶಾಂತ ಅವ್ರೆ, ಸೊಸೆ ಸಂಬಂಧ. ನಮ್ಮ ಸಿಸ್ಟರ್ ಕರ್ಣನ ಯಾರು ಅನ್ಕೊಂಡ್ರಿ? ನೀವು ಸುಮ್ಮನೆ ಸಿಸ್ಟರ್, ನಿಜನ ಎಷ್ಟು ದಿನ ಅಂತ ಮುಚ್ಚಿಟ್ಟಿರ್ತೀರ? ನಿಮ್ಗೂ ವೈಭವ್ಗೂ ಮದುವೆ ಆಗಿದೆ, ಅದನ್ನ ಬಾಯ್ಬಿಟ್ಟು ಹೇಳಕ್ಕಾಗಿದೆ. ಮದುವೆನ ನಿಲ್ಸೋದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ ಅಂತ ಇವಾಗ ನೀವೇ ಹೇಳ್ತೀರಾ, ಇಲ್ಲ ನಾನೇ ಹೇಳ್ಬೇಕಾ? ಏನೋ ನಿನ್ನು ಹೊಸ ವರ್ಷ. ಇದು ಹೊಸದಲ್ಲ ಅಂಕಲ್, ಯಾವತ್ತೂ ನಡೆದ ಪ್ರಸಂಗಕ್ಕೆ ಇವತ್ತು ಮುಕ್ತಾಯ ಆಡೋ ಕಾಲ ಬಂದಿದೆ. ನನಗೆ ಸೌಂದರ್ಯ ಫ್ಯಾಮಿಲಿಯವರು ಒಳ್ಳೆಯವರ ಕೆಟ್ಟವರ ನನಗೆ ಗೊತ್ತಿಲ್ಲ, ಅದು ನನಗೆ ಬೇಕಾಗೂ ಇಲ್ಲ. ಆದರೆ ಈ ಮದುವೆ ನಡೀಬಾರ್ದು ಅಂತ ಕರ್ಣ ಬಯಸಿದ್ದಾಳೆ ಅಂತ ನನಗೆ ಮಾತ್ರ ಗೊತ್ತು. ಯಾಕೆ ಅಂದ್ರೆ ಕರ್ಣ ಕೂತಿಗೆಗೆ ಈಗಾಗಲೇ ವೈಭವ್ ತಾಳಿ ಕಟ್ಟಿದ್ದಾನೆ. ವೈಭವ್, ಏನೋ ಇದೆಲ್ಲ? ಇವರೆಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ರು, ಕರ ಪಡ್ದೋಡ್ತಾರ ನಿಂತಿದ್ಯಲ್ಲೋ, ಏನೋ ಇದೆಲ್ಲ? ಯಾರ್ರಿ ನೀವೆಲ್ಲ? ಈ ಹುಡುಗಿ ಹೇಳೋರು ಕೇಳೋರು ಯಾರು ಇಲ್ವಾ? ಎಲ್ರು ಗುಂಪು ಕಟ್ಕೊಂಡು ಹೊಂಚಾಕೊಂಡು ನನ್ ಮಗನ್ ಮದ್ವೆ ನಿಲ್ಸಕ್ಕೆ ಅಂತಾನೆ ಬಂದಿದ್ದೀರಾ? ರೇ ಉಡುಪ್ರೆ, ಏನ್ರಿ ಮಾಡಿದ್ರಿ ನೀವು? ವಯಸ್ಸಾಗಿದೆ ನಿಮಗೆ, ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಏನೋ ನಮ್ಮವರು ಅಂತ ನಾವು ಹತ್ರ ಬಿಟ್ಕೊಂಡ್ರೆ ಎಲ್ಲ ಸೇರ್ಕೊಂಡು ಸರಿಯಾಗಿ ನಮ್ಮ ಕುತ್ತಿಗೆ ಕೂಯ್ದು ಬಿಟ್ರಲ್ಲ. ಪಂಡಿತ್ರೆ, ಆವೇಶ ಪಡಬೇಡಿ. ವೈಭವಕ್ಕೆ ಕರ್ಣನಿಗೆ ಮದುವೆ ಆಗಿರೋದು ನಮ್ಗೆ ಈಗ 10 ನಿಮಿಷದ ಮುಂಚೆ ಗೊತ್ತಾಗಿರೋದು. ಹೌದು ಪಂಡಿತ್ರೆ, ನಮ್ಮ ಉಡುಪರು ಹೇಳ್ತಿರೋದು ನಿಜ. ಇವಳ ವಿಷಯನ ಗುಟ್ಟಾಗಿ ತನ್ನಲ್ಲೇ ಬಚ್ಚಿಟ್ಟುಕೊಂಡಿದ್ದು. ಇವ್ರಗಳ ಮಾತಲ್ಲಿ ಯಾವ ಸುಳ್ಳು ಇಲ್ಲ. ಬಂದ್ಬಿಟ್ರು ಬೇವಿನಕಾಯಿಗಳು ಹಾಗಲಕಾಯಿಗಳು ಒಟ್ಟಿಗೆ ಸಾಕ್ಷಿ ಹೇಳೋದಕ್ಕೆ. ಯಾವಾಗ ಮದುವೆ ಆಯ್ತು? ಎಲ್ರಿ ಮದುವೆ ಆಯ್ತು? ಏನಿದೆ ಸಾಕ್ಷಿ? ಏನಿದೆ ಸಾಕ್ಷಿ? ಅಂಕಲ್, ಸಾಕ್ಷಿ ಇಲ್ಲದೆ ಏನಾದರೂ ಹೇಳ್ಬಿಟ್ರೆ ಈ ಶ್ರೇಯಸ್ಗೆ ಅಶ್ರೇಯಸ್. ಸಾಕ್ಷಿನ ತಂದಿದ್ದೀನಿ. ನೋಡಾಯ್ತಾ ಅಂಕಲ್?
ಈ ಮದುವೆಗೆ ನೀವೇ ಸಾಕ್ಷಿ ಅಂಕಲ್. ನಿಮ್ಮ ಕಣ್ಮುಂದೆನೇ ಇನ್ನು ಮದುವೆ ನಡೆದಿರೋದು. ನೀವೇ ನಿಮ್ಮ ಕೈಯಾರ ತಾಳಿನ ಕೊಟ್ಟಿದ್ದೀರಾ. ನೀವೇ ಮಂತ್ರ ಹೇಳಿ ಮಾಂಗಲ್ಯ ಧಾರಣೆ ಕೂಡ ಮಾಡಿಸಿದ್ದೀರಾ. ಸಪ್ತಪದಿ ಕೂಡ ತಿಳಿಸಿದ್ದೀರಾ. ಯಾಕೆ ಮರ್ತೋಯ್ತಾ ಅಂಕಲ್? ಅದೇ ಅವತ್ತು ಮಿನಿಸ್ಟರ್ ಕಡೆಯಿಂದ 5 ಜೋಡಿ ರಾಜಸ್ಥಾನ್ ಜೋಡಿ. ಅಯ್ಯೋ ರಾಕ್ಷಸಿ, ಹೆಸರಲ್ಲಿ ನನ್ನ ಮಗನ ಬುಟ್ಟಿಗೆ ಹಾಕೊಂಡು ಅವ್ನ ತಲೆನ ದಯಮಾಡಿ ಸೌರಿ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಗುಟ್ಟಾಗಿ ಮದುವೆ ಮಾಡಿಕೊಂಡು ಇಷ್ಟು ದಿನ ಒಳ್ಳೆ ತರ ನಮ್ ಜೊತೆನೆ ಓಡಾಡ್ಕೊಂಡಿದ್ಯಲ್ಲೇ ನೀನು ಒಂದು ಹೆಣ್ಣ. ಅಮ್ಮ, ಮಾತಾಡ್ಬೇಡ ನೀನು, ಮಾತಾಡ್ಬೇಡ ನೀನು. ಅಲ್ವೇ ಸರಿಕರ ಮುಂದೆ ನಮ್ಮ ಮರ್ಯಾದೆ ಕಳಿಬೇಕು ಅಂತಾನೆ ಹೀಗ್ ಮಾಡಿದ್ದೇನೆ. ಅದಕ್ಕೋಸ್ಕರ ಏನು ತೊಂದ್ರೆ ಇಲ್ಲ, ಎಲ್ಲದಕ್ಕೂ ಒಪ್ಪಿಗೆ ಅಂತ ನಾಟಕ ಮಾಡ್ಕೊಂಡು ಅದಕ್ಕೋಸ್ಕರ ಇಲ್ಲಿ ಬಂದ್ಯಾ? ಅಮ್ಮ, ನನ್ನ ಮಾತು ಕೇಳಮ್ಮ ಸ್ವಲ್ಪ. ನೋಡಿ, ಎಲ್ರೂ ಸ್ವಲ್ಪ ನನ್ನ ಮಾತು ಕೇಳಿ. ಕರುಣಾ ಕುತ್ತಿಗೆಗೆ ತಾಳಿ ಕಟ್ಟಿದ್ ನಿಜ. ಅವತ್ತಿನ ಸಂದರ್ಭಕ್ಕೆ ಕಟ್ಟಬೇಕಾಯ್ತು ನಿಜ. ಅದೊಂದು ನಾಟಕ ಅಷ್ಟೇ. ಆಮೇಲೆ ಅದನ್ನ ತೆಗೆದು ದೇವಸ್ಥಾನದ ಉಂಡಿಗೆ ಹಾಕೋ ಕೇಳಿದ್ದೆ. ಆಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ. ಕರುಣ, ನೀನೇ ಹೇಳು ಪ್ಲೀಸ್. ನಾನು ಹೇಳ್ತೀನಪ್ಪ, ನೀನು ಅವಳು ಕುತ್ತಿಗೆ ಕಟ್ಟಿರೋ ತಾಳಿ ಅವಳ ಕತ್ತಲ್ಲೇ ಇದೆ. ಕರುಣ, ಹೆದರಿಕೆ ಬೇಡ ಮಗಳೇ, ಎಲ್ರಿಗೂ ಗೊತ್ತಾಗಿದೆ, ತೋರ್ಸು. ತಾಳಿ ಅನ್ನೋದು ಹೆಣ್ಣಿಗೆ ನಾಟಕದ ವಿಷಯ ಅಲ್ಲ, ತಮಾಷೆ ವಿಷಯ ಅಲ್ಲ. ಅದಕ್ಕೆ ಇವಳು ನೀನ್ ಕಟ್ಟಿರೋ ತಾಳಿನೂ ತೆಗಿಯೋಕಾಗದೆ ಮನ್ಸಲ್ಲೇ ನಿನ್ನ ಗಂಡ ಅಂತ ಭಾವಿಸ್ತಾ ನೋವಿನಲ್ಲೇ ಬದುಕ್ತಾ ಇದ್ದಾಳಪ್ಪ. ಈ ವಿಷಯನ ಯಾರಿಗೂ ಹೇಳ್ದೆ, ಮನ್ಸಲ್ಲೇ ಮುಚ್ಚಿಟ್ಕೊಂಡು ಸೌಂದರ್ಯನ ಮದುವೆ ಆಗಿ ಸುಖವಾಗಿರ್ಲಿ ಅಂತ ಹಾರೈಸ್ತಾ ಇದ್ದಾಳೆ. ನಮ್ಮೆಲ್ರೂ ಬಾಯಿಗೆ ಬೀಗ ಹಾಕ್ಬಿಟ್ಲಪ್ಪ. ಇದೆಲ್ಲ ನಿಜನಾ ಕರುಣ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನನ್ನ ಪ್ರೀತಿನ ನಿನ್ನ ಹತ್ರ ಪ್ರಸ್ತಾಪ ಮಾಡ್ಲಿಲ್ವಾ?
ಆಗ್ಲಾದ್ರೂ ಒಂದು ಮಾತು ಹೇಳ್ಬಾರ್ದಿತ್ತ? ಯಾಕೆ ಹೀಗ್ ಮಾಡ್ದೆ? ಯಾಕೆ ಹೀಗ್ ಮಾಡ್ದೆ ಕರುಣ? ಅದು ನೀವು ಈ ತಾಳಿ ವಿಚಾರನ ಮರೆತು ನಿಮ್ಮ ಮನ್ಸಲ್ಲಿ ನನಗೆ ಸ್ನೇಹಿತೆ ಜಾಗ ಮಾತ್ರ ಕೊಟ್ಟಿದ್ರಿ. ಜೊತೆಗೆ ನಿಮ್ಮ ಮತ್ತೆ ಸೌಂದರ್ಯ ಮದ್ವೆ ನಡೀಲಿಲ್ಲ ಅಂದ್ರೆ ಜೀವಂತ ಇರಲ್ಲ ಅಂತ ಶಾಂತಮ್ಮ ಹೇಳಿದ್ರು. ಅಮ್ಮ ಅಂತೆ ಅಮ್ಮ. ಯಾರೇ ನಿನ್ನಮ್ಮ? ಅಮ್ಮ ಅಂತ ಪದದ ಅರ್ಥ ಗೊತ್ತೇನೆ ನಿನಗೆ? ವಿಶ್ವಾಸ ದ್ರೋಹಿ. ನಿನ್ನಂತ ಮಗಳೇನಾದ್ರೂ ನನ್ನ ಹೊಟ್ಟೆಲಿ ಹುಟ್ಟಿದ್ರೆ ಯಾವ ಪಾಪನಾದ್ರೂ ಬರ್ಲಿ ಪರವಾಗಿಲ್ಲ ಅಂತ ನೋಡಿ ಕುತ್ತಿಗೆ ಈಸ್ಕಿ ಸಾಯಿಸ್ಬಿಡ್ತಿದ್ದೆ. ಅಮ್ಮ ಇವಳ ಹತ್ರ ಏನಮ್ಮ ಮಾತು? ಅಣ್ಣ ನಿನ್ ನಾಡ್ಕಾಡಿ ತಾನೆ ತಾಳಿ ಕಟ್ಟಿದ್ದು, ಇವಾಗ ಕಿತ್ ಬಿಸಾಕಿ ಇವಳಿಗೆ ತಾಳಿ ಕಟ್ಟು. ವೈಷ್ಣವಿ, ಸುಮ್ಮನಿರ್ತೇವ ಇಲ್ವೋ? ತಾಳಿ ಮಹತ್ವ ನಿನ್ಗೇನೆ ಗೊತ್ತೋ? ಕರುಣ ಕುತ್ಕೆಲ್ ತಾಳಿ ಇಲ್ಲ ಅನ್ಕೊಂಡು, ಅವಳು ಮನ್ಸಲ್ಲಿ ನಾನಿಲ್ಲ ಅನ್ಕೊಂಡು ಈ ಮದುವೆಗೆ ಒಪ್ಕೊಂಡಿದ್ದು. ಇವಾಗ ಹೇಳ್ತಾ ಇದ್ದೀನಿ, ಕರುಣಾನೇ ನಾನು ಹೆಂಡತಿ. ಏನ್ ಹೇಳ್ತಾ ಇದೀಯ ವೈಭವ್ ನೀನು? ಇದು ಒಂದು ಮದುವೆ, ನಾವ್ ಇವಳನ್ನ ಸೊಸೆ ಅಂತ ಒಪ್ಕೋಬೇಕು. ನನ್ನ ಪ್ರಾಣ ಹೋದ್ರು ಇವಳನ್ನ ಸೊಸೆ ಅಂತ ನಾನು ಒಪ್ಕೊಳ್ಳಲ್ಲ. ಸೌಂದರ್ಯನೇ ನನ್ನ ಸೊಸೆ ಅಷ್ಟೇ. ವೈಭವ್, ಕೊನೆಯದಾಗಿ ಕೇಳ್ತಾ ಇದ್ದೀನಿ, ನೀನು ಸೌಂದರ್ಯ ಕುತ್ತಿಗೆ ತಾಳಿ ಕಟ್ತೀಯೋ ಇಲ್ವೋ? ಹೇಳೋ. ಇಲ್ಲಪ್ಪ, ಕರುಣಾನೇ ನನ್ನ ಹೆಂಡತಿ.